Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ವೆಲ್ಕಮ್ ಬ್ಯಾಕ್. ಮತದಾನವನ್ನು ಹೆಚ್ಚಿಸೋದಕ್ಕೆ ಈಗಾಗಲೇ ವಿನೂತನ ಪ್ರಯತ್ನಗಳನ್ನ ಆಗ್ತಾ ಇರುವಂತಹ ಸುದ್ದಿಯನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಆಯ್ತಾ, ದಾವಣಗೆರೆಯಿಂದ ಕೂಡ ನೇರ ಸಂಪರ್ಕದಲ್ಲಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದಾವಣಗೆರೆ ಕ್ಷೇತ್ರವನ್ನು ನಾವು ಗಮನಿಸೋದಾದ್ರೆ ಈ ಬಾರಿ ಅಭ್ಯರ್ಥಿಯಾಗಿ ಗಾಯತ್ರಿ ಸಿದ್ದೇಶ್ವರ್ ಹಾಗೆ ಪ್ರಭಾ ಮಲ್ಲಿಕಾರ್ಜುನ ನಡುವೆ ಭಾರಿ ಪೈಪೋಟಿ ಕೂಡ ಏರ್ಪಟ್ಟಿರುವಂಥದ್ದು. ಅಂದ್ರೆ ಮತದಾನದ ಪ್ರಕ್ರಿಯೆಗೆ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ, ಜೊತೆ ಆ ಭಾಗದಲ್ಲಿ ಹೆಚ್ಚಿನ ಬಿಸಿಲಿರೋದ್ರಿಂದ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ? ಶಕುಂತಲಾ, ನೀವು ಹೇಳಿದಂತೆ ವಿಶೇಷವಾಗಿ ದಾವಣಗೆರೆ ಅಂದರೆ ಒಂದು ಪ್ರತಿಷ್ಠೆಯ ಕಣ. ವಿಶೇಷವಾಗಿ ಎರಡು ಕುಟುಂಬಗಳು ವಿಶೇಷ ಇದೆ. GM ಸಿದ್ದೇಶ್ವರ್ ಆಗಿರ್ಬೋದು, ಶಾಮನೂರು ಶಿವಶಂಕರಪ್ಪ ಆಗಿದ್ದು. ಇಲ್ಲಿವರೆಗೆ ಒಂದು 12 ಬಾರಿ ಲೋಕಸಭೆ ಚುನಾವಣೆಯಲ್ಲಿ 6 ಬಾರಿ ಕಾಂಗ್ರೆಸ್ ಗೆದ್ದರೆ 6 ಬಾರಿ BJP ಗೆದ್ದಿರ್ತಕ್ಕಂಥದ್ದು. ವಿಶೇಷವಾಗಿ GM ಸಿದ್ದೇಶ್ವರ ಕುಟುಂಬ ಒಂದು 7 ಬಾರಿ ಏನು ಇಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು. ಇದರಲ್ಲಿ 6 ಬಾರಿ GM ಸಿದ್ದೇಶ್ವರ ಕುಟುಂಬ ಗೆದ್ದ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇರ್ತಕ್ಕಂಥದ್ದು ಶಾಮನೂರು ಕುಟುಂಬ 5 ಬಾರಿ ಸ್ಪರ್ಧೆಯನ್ನು ಮಾಡಿ ಇದರಲ್ಲಿ 1 ಬಾರಿ ಮಾತ್ರ ಗೆಲುವನ್ನು ಸಾಧಿಸ್ತಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿ ಏನು ಒಂದು ರೀತಿಯಾಗಿ ಪ್ರಥಮ ಬಾರಿಗೆ ಮಹಿಳಾ ಮೀಸಲಾತಿ ಬಂದಿದೆಯೇನೋ ಎಂಬತಕ್ಕಂಥ ವಾತಾವರಣದಲ್ಲಿ ಅದೇ ಕುಟುಂಬದ ಏನು ಸಚಿವರಾದಂಥ SS ಮಲ್ಲಿಕಾರ್ಜುನ ಅವರ ಪತ್ನಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರೆ GM ಸಿದ್ದೇಶ್ ಅವರ ಪತ್ನಿ ಇವತ್ತು BJಪಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಇದು ಹೇಳಿ ಕೇಳಿ ಕೂಡ ವೀರಶೈವ ಲಿಂಗಾಯತ, ಅದು ಸಾಧು ವೀರಶೈವ ಲಿಂಗಾಯತರಿಗೆ ಹೇಳಿ ಮಾಡಿಸಿದಂಥ ಕ್ಷೇತ್ರ. ಅವರದ್ದು ಯಾರು ಗೆದ್ದರು ಸೋತರು ಕೂಡ ಅವರೇ ಗೆಲ್ತಕ್ಕಂಥದ್ದು. ವಿಶೇಷವಾಗಿ ಈ ಸಲ ಕೂಡ ಅವರಿಗೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ರಾಜಕೀಯವಾಗಿ ಇವತ್ತು ಕೆಲವರು ಜನ ಅವರು ಮೋದಿ ಮತ್ತು ಇನ್ನು ಕೆಲವು ರಾಷ್ಟ್ರ ಆ ಒಂದು ವಿಚಾರವನ್ನು ಇಟ್ಕೊಂಡ್ರೆ ಇನ್ನೊಂದು ಗ್ಯಾರಂಟಿ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಇಂಥ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ಇಬ್ಬರು ಕೂಡ ನೇರ ಸ್ಪರ್ಧೆಯನ್ನು ಮಾಡ್ತಕ್ಕಂಥದ್ದು. ಒಂದು ರೀತಿಯಾಗಿ ಸಂಘ ಪರಿವಾರದವರು ಒಂದು ರೀತಿ ತಮ್ಮ ಒಂದು ಸಿದ್ಧಾಂತ ಬಿಟ್ಕೊಂಡು ಹೋರಾಟ ಮಾಡಿದರೆ, ಇನ್ನೊಂದು ರೀತಿಯಲ್ಲಿ ದಾವಣಗೆರೆಯಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ದಂತ ವೈದ್ಯ ಕೂಡ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಭಿವೃದ್ಧಿಯನ್ನು ನಾವು ಒಂದು ಮಂತ್ರವಾಗಿ ಇಟ್ಕೊಂಡು ಹೋರಾಟವನ್ನು ಮಾಡಿರ್ತಕ್ಕಂಥ. ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಹರಪನಹಳ್ಳಿ ತೇನು ಒಂದು ವಿಜಯನಗರ ಜಿಲ್ಲೆಯ ಒಂದು ಹರಪನಹಳ್ಳಿ ತಾಲೂಕಿನ ಎಲ್ಲ ಒಂದು ಕ್ಷೇತ್ರವನ್ನು ನೋಡಿದರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು 7 ಜನ ಕಾಂಗ್ರೆಸ್ಸಿನ ಶಾಸಕರಿದ್ದಿರ್ತಕ್ಕಂಥದ್ದು. ಹರಪನಹಳ್ಳಿಯ ಪಕ್ಷೇತರ ಶಾಸಕರ ಲತಾ ಮಲ್ಲಿಕಾರ್ಜುನ್ ಕೂಡ ಕಾಂಗ್ರೆಸ್ಗೆ ಸೇರಿರ್ತಕ್ಕಂಥದ್ದು. ಇಡೀ ಒಂದು ಈ ಸಲ ಒಂದು ಕಾಂಗ್ರೆಸ್ಸಿನ 8 ಕ್ಷೇತ್ರಗಳಲ್ಲಿ 7 ಜನ ಕಾಂಗ್ರೆಸ್ಸಿನ ಶಾಸಕರಿರ್ತಕ್ಕಂಥದ್ದು. ಸುಮಾರು 19,46 ಮತಗಟ್ಟೆಗಳಲ್ಲಿ 17,76,000 ಮತದಾರರು ಇವತ್ತು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ಈ ಎರಡೂ ಕುಟುಂಬಗಳಿಗೆ ವಿಶೇಷವಾಗಿ ಲೋಕಸಭೆ ಕ್ಷೇತ್ರದಲ್ಲಿ ಈ ಸಲ ಹಾಲಿ ಸಂಸದ GM ಸಿದ್ದೇಶ್ವರ ರಾಜ್ಯದಲ್ಲಿ ಏನು ಬಹುತೇಕ ಹಿರಿಯ ಸಂಸದರಿಗೆ ಟಿಕೆಟ್ ಅನ್ನು ನಿರಾಕರಿಸಿದರು, ಅದೇ ರೀತಿ ಹಾಲಿ ಸಂಸದ GM ಸಿದ್ದೇಶ್ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದ್ರ ಜೊತೆಯಲ್ಲಿ ಅವರ ಪತ್ನಿಗೆ ಟಿಕೆಟ್ ಅನ್ನು ಪಕ್ಷ ನೀಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಈ ಎರಡು ಪ್ರತಿಷ್ಠಿತ ಕುಟುಂಬಗಳ ಮಹಿಳೆಯರು ಈ ಸಲ ಒಂದು ಸ್ಪರ್ಧೆಯಲ್ಲಿ ಇರ್ತಿರ್ತಕ್ಕಂಥದ್ದು. ನಾ ಮುಂದು ತಾ ಮುಂದೆ ಎಂಬತಕ್ಕಂಥ ಇವರ ನಡುವೆ ಇನ್ನೊಬ್ಬರು ಪಕ್ಷೇತರ ಅಭ್ಯರ್ಥಿಯಾಗಿ ಇನ್ಸೈಟ್ IAS ತರಬೇತಿ ಕೇಂದ್ರದ ಸಂಸ್ಥಾಪಕರಾದಂಥ ವಿನಯ್ ಕುಮಾರ್ ಅವರು ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿ ಇರ್ತಕ್ಕಂಥ ಈ 3 ಹೆಸರುಗಳು ದಾವಣಗೆರೆ ಲೋಕಸಭಾದಲ್ಲಿ ಸ್ಪಷ್ಟವಾಗಿ ಎದ್ದು ಕೇಳ್ತಾ ಇದ್ದೇವೆ. ಧನ್ಯವಾದ ಬಸವರಾಜ್ ತಮ್ಮ ಅಪ್ಡೇಟ್ಸ್ಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.